ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣದ ತೀರ್ಪು ಆಲ್ರೆಡಿ ನ್ಯಾಯಾಲಯ ಕೊಟ್ಟಿದೆ. ಆದರೆ ಶಿಕ್ಷೆಯ ಪ್ರಮಾಣವನ್ನು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣದ ತೀರ್ಪನ್ನು ಪ್ರಕಟಿಸಲಿದೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ. ಎಕ್ಸಾಕ್ಟ್ಲಿ 12:30ಕ್ಕೆ ತೀರ್ಪು ಹೊರಬೀಳುವಂತಹ ಸಾಧ್ಯತೆ ಇದೆ. ಇನ್ನು ಈಗಾಗಲೇ ಕೋರ್ಟ್ ಹಾಲ್ನಲ್ಲಿ ವಿನಯ್ ಕುಲಕರ್ಣಿ ಮತ್ತು ಅವರ ಟೀಮ್ನ ಸದಸ್ಯರಿದ್ದಾರೆ. 17 ಮಂದಿಯೂ ಸಹ ಇದ್ದಾರೆ. ಅವರೆಲ್ಲರೂ ಸಹ ಅಪರಾಧಿಗಳು ಅಂತ ನ್ಯಾಯಾಲಯ ಪ್ರಕಟ ಮಾಡ್ತು ಮೊನ್ನೆ. ಆ್ಯಕ್ಚುಲಿ ನಿನ್ನೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕಾಗಿತ್ತು, ಆದರೆ ಮಾನ್ಯ ನ್ಯಾಯಮೂರ್ತಿಗಳು ಇವತ್ತಿಗೆ ಅಡ್ಜರ್ನ್ ಮಾಡಿದ್ರಿಂದ ಇವತ್ತು ಶಿಕ್ಷೆಯ ಪ್ರಮಾಣವನ್ನು ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಎಲ್ಲರ ಕುತೂಹಲದ ಒಂದು ನೋಟ ನ್ಯಾಯಾಲಯದತ್ತ ನೆಟ್ಟಿದೆ. ಯಾಕೆಂದರೆ ಈಗ ಶಿಕ್ಷೆಯ ಪ್ರಮಾಣ ಎಷ್ಟು ಮಟ್ಟಿಗೆ ಇರುತ್ತೆ ವಿನಯ್ ಕುಲಕರ್ಣಿ ಅವರಿಗೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಬಿಕಾಸ್ ಈ ಪ್ರಕರಣದಲ್ಲಿ ಅವರು A15 ಇದ್ದಾರೆ. ಬಟ್ A15 ಇದ್ದರೂ ಸಹ ಪ್ರಕರಣದ ಗಂಭೀರತೆ ಮತ್ತು ಅವರ ಪಾತ್ರ ಈ ಒಂದು ಪ್ರಕರಣದಲ್ಲಿ ಬಹಳ ಪ್ರಮುಖ ಆಗಿರೋದ್ರಿಂದ ಯಾವ ರೀತಿಯಾದಂಥ ಶಿಕ್ಷೆಯನ್ನು ನ್ಯಾಯಮೂರ್ತಿಗಳು ಪ್ರಕಟಿಸ್ತಾರೆ ಅನ್ನುವಂಥದ್ದು ಇರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇದೆಲ್ಲದರ ನಡುವೆ ಮ್ಯಾಕ್ಸಿಮಮ್ ಶಿಕ್ಷೆ ಇವರಿಗೆ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಅದು ಜೀವಾವಧಿ ಅಥವಾ 7 ವರ್ಷಗಳ ಕಾಲ ಶಿಕ್ಷೆಯನ್ನು ಪ್ರಕಟಿಸಬಹುದು ಅಂತ. ಏನೇ ಆದರೂ ಸಹ ವಿನಯ್ ಕುಲಕರ್ಣಿ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಫುಲ್ ಸ್ಟಾಪ್ ಬೀಳೋದ್ರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಬಿಕಾಸ್ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೆ ಗುರಿಯಾದರೆ, ಜೈಲು ಶಿಕ್ಷೆ ಗುರಿಯಾದರೆ ಜನಪ್ರತಿನಿಧಿಗಳು ತಮ್ಮ ಸ್ಥಾನವನ್ನು ಕಳ್ಕೊಳ್ತಾರೆ. ಸೊ ಅದೇ ರೀತಿಯಾಗಿ ಯೋಗೇಶ್ ಗೌಡ ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಆತಂಕ ಒಂದು ಕಡೆ ಇದ್ದರೆ, ಯಾಕಂದರೆ ಜೈಲಿನಲ್ಲೇ ಇದ್ಕೊಂಡು ಅವರು ಚುನಾವಣೆಗೆ ಕಂಟೆಸ್ಟ್ ಮಾಡಿ ಗೆದ್ದಿದ್ದಂಥದ್ದು. ಸೊ ಹಾಗಾಗಿ ಒಂದು ಕಡೆ ಶಾಸಕತ್ವ ಅನರ್ಹ ಅಥವಾ ಕಳೆದುಕೊಳ್ಳುವ ಭೀತಿ ಒಂದು ಕಡೆ ಇದ್ದರೆ, ಅದಕ್ಕಿಂತ ಹೆಚ್ಚಾಗಿ ಜೈಲಿನಲ್ಲಿ ಕೊಳಿಬೇಕಾದಂತಹ ಆತಂಕ ಇದೆ. ಇನ್ನು ವಿನಯ್ ಕುಲಕರ್ಣಿ ಸೇರಿದಂತೆ 17 ಅಪರಾಧಿಗಳಿಗೆ ಇವತ್ತು ಶಿಕ್ಷೆ ಪ್ರಕಟವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತ ಬಸವರಾಜ್ ಕೊರವರ ಅವರ ಮನೆಗೆ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಸಾಮಾಜಿಕ ಕಾರ್ಯಕರ್ತರಾದಂಥ ಬಸವರಾಜ್ ಕೊರವರ ಅವರ ಮನೆಗೆ ಬಿಗಿ ಭದ್ರತೆ ನೀಡಲಾಗಿದೆ. ಧಾರವಾಡದ ದೊಡ್ಡನಾಯಕ ಕೊಪ್ಪ ನಗರದ ಬಸವರಾಜ್ ಅವರ ನಿವಾಸ. ಅಹಿತಕರ ಘಟನೆ ನಡೆಯದಂತೆ 8 ಪೊಲೀಸರು ಭದ್ರತೆಯನ್ನು ಒದಗಿಸಿದ್ದಾರೆ. ಈಗ ಈ ಪ್ರಕರಣದಲ್ಲಿ ಯಾರು ಸತ್ಯಾಸತ್ಯತೆ ಹೊರಬರಲಿಕ್ಕೆ ಕಾರಣಕರ್ತರಾಗಿದ್ದಾರೋ ಅಥವಾ ಯಾರು ಈ ಪ್ರಕರಣದಲ್ಲಿ ಸುದೀರ್ಘವಾಗಿ 10 ವರ್ಷಗಳ ಕಾಲ ಹೋರಾಟ ಮಾಡಿಕೊಂಡು ಬಂದಿದ್ದಾರೋ ಅವರಿಗೆ ಒಂದು ರೀತಿಯಾಗಿ ಭಯ ಕಾಡ್ತಾ ಇದೆ, ಅಭದ್ರತೆ ಕಾಡ್ತಾ ಇದೆ. ಸೊ ಹಾಗಾಗಿ ಅವರಿಗೆ ಭದ್ರತೆಯನ್ನು ಒದಗಿಸುವಂಥ ಒಂದು ಕಾರ್ಯವನ್ನು ಮಾಡಲಾಗ್ತಾ ಇದೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತೀರ್ಪು ಸಹ ಪ್ರಕಟವಾಗುತ್ತೆ. ಒಂದು ಕಡೆ ಪರಪ್ಪನ ಅಗ್ರಹಾರ ಜೈಲಿಗೆ ವಿನಯ್ ಕುಲಕರ್ಣಿಯವರು ಹೋಗಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ಈಗ ಲೈವಲ್ಲಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು. ರೂಪೇಶ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಸೊ ಒಟ್ಟಾರೆಯಾಗಿ ಯಾಕಂದರೆ ವಿನಯ್ ಕುಲಕರ್ಣಿಯವರು ಒಬ್ಬರು ಶಾಸಕರಾಗಿರೋದ್ರಿಂದ ಇದನ್ನು ಯಾವ ರೀತಿಯಾಗಿ ನೋಡಲಾಗ್ತಾ ಇದೆ, ಸೊ ಇದು ಯಾವ ರೀತಿಯಾಗಿ ಮುಂದಿನ ಹಂತಗಳಲ್ಲಿ ಒಬ್ಬ ಜನಪ್ರತಿನಿಧಿಗೆ ಅವರ ನಡವಳಿಕೆ ಮತ್ತು ಅವರು ನಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಇದು ಒಂದು ರೀತಿಯಾಗಿ ನಿಲುವಾಗಬಹುದು ಅನ್ನುವಂಥದ್ದು. ಶಿವಶಂಕರ್, ಈಗಾಗಲೇ ವಿನಯ್ ಕುಲಕರ್ಣಿ ಸೇರಿದಂತೆ ಹಲವಾರು ಜನ ಅಪರಾಧಿಗಳು ಅಂದ್ರೆ ದೋಷಿ ಅಂತೇಳಿ ಆಗಿದೆ. ಕೋರ್ಟ್ ಕೂಡ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಈಗ ಶಿಕ್ಷೆ ಪ್ರಮಾಣದ ಬಗ್ಗೆ ನಿನ್ನೆ ವಾದ ಪ್ರತಿವಾದ ಆಗಿತ್ತು. ಹೀಗಾಗಿ ಈಗ 12:30ಕ್ಕೆ ಇದ್ರ ಸಂಬಂಧಪಟ್ಟ ತೀರ್ಪಿದೆ. ನಿನ್ನೆ ಪ್ರಮುಖವಾಗಿ ನೋಡೋದಾದ್ರೆ ವಿನಯ್ ಕುಲಕರ್ಣಿ ಪರ ಒಂದಿಷ್ಟು ವಾದ ಮಾಡಿದ್ರು. ಏನಂತ ಹೇಳಿದ್ರೆ, ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಅವರು ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಅವರು ಯಾಕಂತ ಹೇಳಿದ್ರೆ ಕ್ರಿಮಿನಲ್ ಹಿನ್ನೆಲೆ ಇದ್ರು ಕೂಡ, ಈ ಕೇಸ್ ಇದ್ರು ಕೂಡ ಅವ್ರನ್ನ ಜನ ಗೆಲ್ಸಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ವಿನಯ್ ಕುಲಕರ್ಣಿ ಮೇಲೆ ಜನರಿಟ್ಟಂತಹ ವಿಶ್ವಾಸ
ಅನ್ನು ತೋರಿಸುತ್ತೆ. ಹೀಗಾಗಿ ಕೇಸ್ ಇದ್ರೂ ಕೂಡ, ಯಾಕೆ ಈ ಕೇಸ್ ಆಗಿದ್ದು 2016ರಲ್ಲಿ 19ರಲ್ಲಿ ಸಿಬಿಐ ಎಂಟ್ರಿ ಆದ್ರೂ ಕೂಡ ಅದಾದ ನಂತರ ಎಲೆಕ್ಷನ್ ಆಗುತ್ತೆ. ಆ ಎಲೆಕ್ಷನ್ ಅಲ್ಲೂ ಕೂಡ ವಿನಯ್ ಕುಲಕರ್ಣಿ ಅವರು ಗೆದ್ದು ಬರ್ತಾರೆ ಅಂತ ಹೇಳಿದ್ರೆ ನೀವು ಗಮನಿಸಬೇಕು ಜನ ಎಷ್ಟು ನಂಬಿದ್ದಾರೆ ಅಂತ ಹೇಳಿ. ಹೀಗಾಗಿ ವಿನಯ್ ಕುಲಕರ್ಣಿ ಅವರು ಮಾಡುವಂತಹ ಸಮಯ ಸೇವೆ ಇರಬಹುದು ಅಥವಾ ಅಷ್ಟೆಲ್ಲ ಹಸುಗಳನ್ನ ಸಾಕ್ತಾ ಇದ್ದಾರೆ, ಹಸುಗಳನ್ನ ಸಾಕ್ತಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಇದು ರಿಯಾಯಿತಿ ಕೊಡಬೇಕಂತಂದ್ರೆ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕ್ರಿಮಿನಲ್ ಹಿನ್ನೆಲೆಯ ಮನಸ್ಥಿತಿ ಹಿಂದೆ ಇರಲಿಲ್ಲ ಅನ್ನುವಂಥದ್ದನ್ನ ನಿನ್ನೆ ಪರಿಪರಿಯಾಗಿ ಬೇಡ್ಕೊಂಡ್ರು. ಅದೇ ರೀತಿಯಾಗಿ ಇಲ್ಲಿ ಜೀವಿತಾವಧಿ ಶಿಕ್ಷೆಗಳನ್ನು ಯಾವ ಕಾರಣಕ್ಕೂ ಕೂಡ ಕೊಡಬಾರದು. ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಸುಧಾರಣೆ ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಶಿಕ್ಷೆ ಕೊಡೋದು ಯಾಕಂದ್ರೆ ಸುಧಾರಣೆ ಆಗ್ಲಿ ಅಂತೇಳಿ, ಸುಧಾರಣೆಗೆ ಅವಕಾಶ ಮಾಡಿಕೊಡುವಂತಹ ಶಿಕ್ಷೆಯನ್ನು ಕೊಡಬೇಕು, ಶಿಕ್ಷೆಯನ್ನ ಕೊಡಿ ಅಂತ ಹೇಳಿ ಶ್ಯಾಮ್ ಸುಂದರ್ ಅವರು ಕೋರ್ಟ್ನ ಮುಂದೆ ಮನವಿಯನ್ನ ಮಾಡ್ಕೊಳ್ತಾರೆ ನಿನ್ನೆ. ಆದ್ರೆ ಸಿಬಿಐ ಪರ ವಕೀಲರು ಎಸ್.ವಿ. ರಾಜು ಅವರು ಪ್ರಬಲವಾಗಿ ವಾದ ಮಾಡ್ತಾರೆ. ಜೀವಿತಾವಧಿ ಶಿಕ್ಷೆನೇ ಕೊಡಬೇಕು, ಗಲ್ಲು ಶಿಕ್ಷೆ ಕೊಡಬೇಕು ಅಂತ ನಾವು ಕೇಳೋದಿಲ್ಲ, ಆದ್ರೆ ಜೀವಿತಾವಧಿ ಶಿಕ್ಷೆ ಕೊಡಬೇಕು. ಅವ್ರು ಕೊಡೋದು ಮೂರು ಕಾರಣಗಳಲ್ಲಿ ಪ್ರಮುಖವಾಗಿ ಅವ್ರು ಹೇಳೋದು ಏನಂತ ಹೇಳಿದ್ರೆ, ಒಂದು ಈ ಕೊಲೆ ಮಾಡೋದು ಭೀಕರವಾಗಿರ್ತಕ್ಕಂಥ ಕಾರದ ಪುಡಿಯನ್ನು ಇರ್ತಾರೆ A7, ಅದಾದ ಬಳಿಕ ಕೊಲೆಯನ್ನು ಮಾಡ್ತಾರೆ. ಹೀಗಾಗಿ ಈ ಕೊಲೆಗೂ ವಿನಯ್ ಕುಲಕರ್ಣಿ ಅವರು ನೇರವಾಗಿರ್ತಕ್ಕಂಥ ಸಂಬಂಧ, ಸುಪಾರಿಯನ್ನು ಕೊಡೋದು. ಇಲ್ಲಿ ಕಾನೂನಿನ ರಕ್ಷಕರು ಅಂತ ಹೇಳಿದ್ರೆ ಶಾಸಕರು ಅಂತ ಹೇಳಿ ಕರಿತೀವಿ ನಾವು, ಆದ್ರೆ ಅವರೇ ಕಾನೂನನ್ನು ಮುರಿದು, ಕೇವಲ ಕಾನೂನು ಮುರಿಯೋದು ಮಾತ್ರ ಅಲ್ಲ, ಈ ಕೇಸ್ ಅಂದ್ರೆ ಈ ಸಿಸ್ಟಮ್ ಅನ್ನೇ ವ್ಯವಸ್ಥಿತವಾಗಿ ಮುಗಿಸುವಂತ ಪ್ರಯತ್ನವನ್ನು ಮಾಡಿ ಈ ಒಂದು ಪ್ರಕರಣವನ್ನೇ ಬುಡಮೇಲು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆಸ್ತಿ ವಿವಾದ ಅಂತೇಳಿ ಬಿಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಹೀಗಾಗಿ ಪ್ರಕರಣವನ್ನೇ ಬುಡಮೇಲು ಮಾಡುವಂತ ಪ್ರಯತ್ನವನ್ನ ವಿನಯ್ ಕುಲಕರ್ಣಿ ಮಾಡಿದ್ರು. ಅದಕ್ಕೆ ಅಷ್ಟೇ ಅಲ್ಲ, ಕೊಲೆ ಆಯ್ತು, ಅದಾದ ಬಳಿಕ ಸುಧಾರಣೆ ಆಗುವಂತ ಒಂದು ಮನಸ್ಥಿತಿ ಇದೆಯಾ ಕೇಳಿದ್ರೆ ಇಲ್ಲ. ಆ ಕೊಲೆ ಆದ ಬಳಿಕ ಕೂಡ ಸುಧಾರಣೆ ಆಗುವ ಮನಸ್ಥಿತಿ ಇಲ್ಲದೆ ಸಾಕ್ಷಿಗಳನ್ನ ನಾಶ ಮಾಡುವಂತ ಕೇಸ್ ಕೂಡ ಅವ್ರ ವಿರುದ್ಧ ಇದೆ. ಹೀಗಾಗಿ ಅವ್ರ ವಿರುದ್ಧ ಕೊಲೆ ಕೇಸು, ಸಾಕ್ಷಿ ನಾಶ ಮಾಡುವಂತ ಕೇಸ್, ಎಲ್ಲಾ ಕೇಸ್ಗಳಿದೆ. ಹೀಗಾಗಿ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು, ಜೀವಿತಾವಧಿ ಶಿಕ್ಷೆಯನ್ನು ಕೊಡಬೇಕು ಅಂತ ನಿನ್ನೆ ಕೋರ್ಟ್ ಮುಂದೆ ಮನವರಿಕೆಯನ್ನು ಮಾಡ್ಕೊಂಡಿದ್ರು. ಹೀಗಾಗಿ ಇವತ್ತು 12:30ಕ್ಕೆ ತೀರ್ಪಿದೆ. ಹೀಗಾಗಿ ತೀರ್ಪು ಏನು ಬರುತ್ತೆ ಅನ್ನೋದು ನೋಡಬೇಕಾಗತ್ತೆ. ಒಟ್ಟಾರಾಗಿ ಜೀವಿತಾವಧಿ ಶಿಕ್ಷೆ ಕೊಡುತ್ತಾ ಅಥವಾ ಕಡಿಮೆ ಪ್ರಮಾಣದಲ್ಲಿ ಶಿಕ್ಷೆ ಸಿಗುತ್ತಾ ಅನ್ನೋದನ್ನ ಇವತ್ತು 12:30 ಅಷ್ಟೊತ್ತಿಗೆ ಗೊತ್ತಾಗಲಿದೆ. ಶಿವಶಂಕರ್. ಓಕೆ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.